ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಫೋಟೋ ವೈರಲ್ ಆಗಿದೆ. ಅದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮಲೋನಿ ಅವರ ಜೊತೆ ಮೋದಿ ನಗ್ತಾ ಇರೋದು. ಚಾಕ್ಲೇಟ್ ಗಿಫ್ಟ್ ಕೊಟ್ಟು, ಸೊ ಒಂದು ಪ್ಯಾಕೆಟ್ ಚಾಕ್ಲೇಟನ್ನು ಅವರು ಮಲೋನಿ ಅವರಿಗೆ ಕೊಡ್ತಾರೆ. ಮಲೋನಿಯವರು ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಇಬ್ಬರು ದೊಡ್ಡದಾಗಿ ನಗ್ತಾರೆ. ಸೊ ಮೋದಿಯವರು ನಕ್ಕಿದ್ದನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಅವರು ಭಾರತದ ಒಳಗಡೆ ಮೋದಿಜಿಯವರು ನಗೋದು ಕಡಿಮೆ. ನೀವು ಅವ್ರ ಫೋಟೋಗಳು ನೋಡಿ, ಕ್ಯಾಬಿನೆಟ್ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಮೋದಿಜಿ ನಗರ ಭಾಳ ಗಂಭೀರ ವ್ಯಕ್ತಿತ್ವದ ನಾಯಕರು ಅವರು. ಆದರೆ ವಿದೇಶಕ್ಕೆ ಹೋದಾಗ ಸ್ವಲ್ಪ ಚೇಂಜ್ ಆಗ್ತಾರೆ. ಅಲ್ಲಿ ಅವರು ಹಗ್ಗಿಂಗ್ ಒಂದು ಕಡೆ ನಡೀತಾ ಹೋಗುತ್ತೆ. ಸೊ ಅವರ ಅದೇ ಇರ್ಬೋದು, ಮನಸ್ಸನ್ನು ಹೆಚ್ಚು ಪ್ರಫುಲ್ಲಿತಗೊಳಿಸೋ ಬೆಳವಣಿಗೆ ಇರ್ಬೋದು. ಯಾರೇ ನಾಯಕರು ಸಿಗಲಿ ಅವ್ರನ್ನ ಪ್ರೀತಿಯಿಂದ ಹಗ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ನಗ್ತಾರೆ, ಜೋಕ್ ಹೊಡಿತಾರೆ. ಅದೇ ರೀತಿ ಮಲೋನಿ ಅವರ ಜೊತೆ ಕೂಡ ನರೇಂದ್ರ ಮೋದಿಯವರು ನಗುತ್ತಿರುವಂಥ ಫೋಟೋ ಏನಿದೆ ಅದು ವೈರಲ್ ಆಗಿದೆ. ಅದ್ರ ಬಗ್ಗೆ ಬೇರೆ ಬೇರೆ ವಿಶ್ಲೇಷಣೆಗಳೆಲ್ಲ ಬರ್ತಾ ಇವೆ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ನಾನು ಮಾತನಾಡ್ತಾ ಇರೋದು ಈ ಮಲೋನಿ ಎನ್ನುವ ಹೆಣ್ಣು ಮಗಳಿದ್ದಾರೆ, ಏನು ಇಟಲಿಯ ಪ್ರಧಾನಮಂತ್ರಿ ಆಗಿದ್ದಾರೆ. ಅವರ ಜೀವನದ ಬಗ್ಗೆ ತಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಅವಳು ಸಾಮಾನ್ಯ ಹೆಣ್ಣು ಮಗಳಲ್ಲ. ಅದು ಭಾಳ ಸ್ಪಷ್ಟವಾಗಿ ಹೇಳೋದಿದ್ದರೆ, ಅವರು ಯಾರ ತಾತ್ವಿಕ ಸಿದ್ಧಾಂತಗಳನ್ನು ನಂಬುತ್ತಾರೆ ಅನ್ನೋದನ್ನು ನಿಮಗೆ ಹೇಳಬೇಕು. ವೆದರ್ ಶಿ ಈಸ್ ಎ ಡೆಮಾಕ್ರೆಟ್ ಆರ್ ಡಿಕ್ಟೇಟರ್, ವೆದರ್ ಶಿ ಈಸ್ ಎ ಫ್ಯಾಸಿಸ್ಟ್ ಆರ್ ನಾಟ್. ಈ ಎಲ್ಲ ವಿಚಾರಗಳನ್ನ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲ ಅವ್ರ ಬಗ್ಗೆ ಕೆಲವು ವಿವರಗಳನ್ನ ತಮಗೆ ನೀಡ್ತಾ ಹೋಗ್ತೀನಿ ನಾನು. ಅವರು ಜನವರಿ 15 ಇಸಿ 1977ರಲ್ಲಿ ರೋಮ್ನಲ್ಲಿ ಜನಿಸಿದವರು. ಮಧ್ಯಮ ವರ್ಗದ ಕುಟುಂಬದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇರಬೇಕಾದ್ರೆ ರಾಜಕೀಯ ಆಸಕ್ತಿ ಬಂತು ಅವರಿಗೆ. ಸೊ ಅವರು ಆವಾಗ ಇಟಾಲಿಯನ್ ಸೋಷಿಯಲ್ ಮೂಮೆಂಟ್ ಅಂತ, ಇದು 2ನೇ ವಿಶ್ವ ಯುದ್ಧದ ನಂತರದ್ದು ಆ ಮೂಮೆಂಟ್ ಅನ್ಸಿರ್ಕೋತಾರೆ. ನಂತರ MSIಗೆ ವಿಲೀನವಾಗಿ ನ್ಯಾಷನಲ್ ಅಲಿಯನ್ಸ್ ಆಗಿ ಅದು ರೂಪಾಂತರಗೊಳ್ಳುತ್ತೆ. ಆಯಿತಾ. ಅದಾದಮೇಲೆ ಅವರು ಯುವನಾಯಕಿ ಆದವರು 2006ರಲ್ಲಿ ಇಟಲಿಯ ಸಂಸತ್ತಿಗೆ ಆಯ್ಕೆಯಾದರು. 2008ರಲ್ಲಿ ಆಗಿನ ಪ್ರಧಾನಿ ಸಿಲ್ವಿಯೋ ಅವರ ಸರ್ಕಾರದಲ್ಲಿ ಯೂತ್ ಮಿನಿಸ್ಟರ್ ಆಗಿದ್ದರು. ಆ ಕಾಲದಲ್ಲಿ ಇಟಲಿ ಅತ್ಯಂತ ಕಿರಿಯ ಸಚಿವರಲ್ಲಿ ಅವರು ಒಬ್ಬರು ಆಗಿದ್ದರು. ಸೊ 2012ರಲ್ಲಿ ಬ್ರದರ್ಸ್ ಆಫ್ ಇಟಲಿ ಅನ್ನುವ ಪಕ್ಷವನ್ನು ಅವರು ಸ್ಥಾಪಿಸ್ತಾರೆ. ಆದರೆ ಈ ಪಕ್ಷಕ್ಕೆ ಯಾವ ತತ್ವ, ಯಾವ ಸಿದ್ಧಾಂತ, ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ನೀವು ಮೋದಿ ಮತ್ತು ಮಲೋನಿ ಅವರೇನಿದ್ದಾರೆ ಅವರು ಆತ್ಮೀಯರಾಗುವುದಕ್ಕೆ ಕಾರಣ ಅವರ ತಾತ್ವಿಕ ಸಿದ್ಧಾಂತ ಏನು, ಅದು ಕುತೂಹಲಕರವಾದ್ದು. ಸೊ ಅವರು 2022ರಲ್ಲಿ ಅವರು ಏನಾಗ್ತಾರೆ ಅಂದರೆ, ಅವರ ಪಕ್ಷ ಇಟಲಿ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಆಯ್ಕೆಯಾಗುತ್ತೆ. ನಂತರ ಅವರು ಇಟಲಿಯ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗ್ತಾರೆ. ಹಾಗಿದ್ದರೆ ಮಲೋನಿಯ ರಾಜಕೀಯ ಸಿದ್ಧಾಂತ ಯಾವುದು ನೆನಪು ಮಾಡ್ಕೊಳ್ಳಿ. ಯಾಕಷ್ಟು ಆತ್ಮೀಯರಾಗಿ ಮೋದಿಯವ್ರ ಜೊತೆ ನಗ್ತಾರೆ. ಚಾಕ್ಲೇಟ್ ಸಿಕ್ಕಕ್ಕನೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಚಾಕ್ಲೇಟ್ ಕೊಟ್ಟರೆ ಖುಷಿ ಆಗುತ್ತೆ. ಭಾಳ ಜನ ಹುಡುಗರು ಹೆಣ್ಮಕ್ಳಿಗೆ ಚಾಕ್ಲೇಟ್ ಕೊಟ್ಟು ಮುಂದ್ಬೇಡ ಡ್ಯಾಶ್ ಚಾಕ್ಲೇಟ್ ಕೊಡ್ತಿರ್ತಾರೆ. ಅದ್ರಲ್ಲಿ ಬೇರೆ ಬೇರೆ ರೀತಿ ಚಾಕ್ಲೇಟ್. ಮೋದಿಜಿ ಗೌರವದಿಂದ ಚಾಕ್ಲೇಟ್ ಕೊಟ್ಟಿದ್ದಾರೆ. ಭಾರತವನ್ನು ರಿಪ್ರೆಸೆಂಟ್ ಮಾಡಿ ಹೋದವರು ಒಬ್ಬರು ಭೇಟಿ ಆದಾಗ ಏನಾದರೂ ಗಿಫ್ಟ್ ಕೊಡಬೇಕು, ಚಾಕ್ಲೇಟ್ ಕೊಟ್ಟರು, ಅದೇನು ತಪ್ಪಲ್ಲ. ಆಯಿತಾ. ಸೊ ಹಾಗಿದ್ರೆ ಅವ್ರದ್ದು ಏನು ಅಂತ, ಅವರ ಇಡೀ ಅವರದ್ದು ಬಲಪಂಥೀಯ ರಾಷ್ಟ್ರವಾದ. ಮೋದಿಯವ್ರದ್ದು ಅದೇ ಬಲಪಂಥೀಯ ರಾಷ್ಟ್ರವಾದ. ಸೊ ರೈಟ್ ವಿಂಗ್ ನ್ಯಾಷನಲಿಸಮ್ ಅಂತೀವಿ ಅದಕ್ಕೆ. ಅದರಲ್ಲಿ ಏನು ಅಂದರೆ ಇಟಲಿ ಫಸ್ಟ್ ಅನ್ನೋದು ಅವರದ್ದು. ಮೊದಲು ಇಟಲಿ, ನಂತರ ಉಳಿದು. ಮತ್ತು ಅವರು ಯುರೋಪಿಯನ್ ಒಕ್ಕೂಟ ಏನಿದೆ ಅದನ್ನು ಅತಿಯಾದ ನಿಯಂತ್ರಣಕ್ಕೆ ಅವರ ವಿರೋಧ ಇದೆ. ನಿಮ್ಗೆ ಗೊತ್ತಿರ್ಬೋದು ಯುರೋಪಿಯನ್ ಒಕ್ಕೂಟ ಅಂತ ಇದ್ದು. ಮತ್ತು ರಾಷ್ಟ್ರೀಯ ಸಾರ್ವಭೌಮತ್ವ, ಗಡಿ ಭದ್ರತೆ ಮತ್ತು ದೇಶೀಯ ಸಂಸ್ಕೃತಿ ರಕ್ಷಣೆ, ಈ ಬಗ್ಗೆ ಮಲೋನಿ ಮಾತನಾಡ್ತಾರೆ. ಅರ್ಥ ಆಯ್ತಾ? ಮೋದಿಯವರು ಕೂಡ ಭಾರತದಲ್ಲಿ ರಾಷ್ಟ್ರೀಯ ಸಾರ್ವಭೌಮತ್ವ ಅಂತಾರೆ, ಗಡಿ ಭದ್ರತೆ ಅಂತಾರೆ, ದೇಶೀಯ ಸಂಸ್ಕೃತಿ ಅಂತಾರೆ. ಮಲೋನಿ ಕೂಡ ಆ ದೇಶದಲ್ಲಿ ಅದನ್ನೇ ಹೇಳ್ತಾರೆ. ಅದ್ರ ಜೊತೆಗೆ ಅವರು ಸೋಷಿಯಲ್ ಕನ್ಸರ್ವೇಟಿಸಮ್ ಅಂತ, ಅಂದರೆ ಅವರು ಸಾಂಪ್ರದಾಯಿಕವಾದ ಮೌಲ್ಯಗಳನ್ನು ಎತ್ತಿಡ್ತಾರೆ. ಅವರು ಬೆಂಬಲಿಸುವ ವಿಷಯ ಯಾವುದು? ಪರಂಪರಾಗತವಾದ ಕುಟುಂಬ ವ್ಯವಸ್ಥೆ ಇರಬೇಕು. ಕುಟುಂಬ ವ್ಯವಸ್ಥೆ ಬದಲಾಗಬಾರ್ದು. ದಟ್ ಇಸ್ ಫಸ್ಟ್ ಥಿಂಗ್. ಜನನ ಪ್ರಮಾಣ ಹೆಚ್ಚಿಸುವಂತಹ ನೀತಿಗಳು ಏನಿವೆ. ಸೊ ಜನಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮೆಲ್ಲ ಸ್ವಾಮಿಗಳೆಲ್ಲ ಹೇಳ್ತಾರೆ ನೋಡಿ, ಮಕ್ಕಳು ಮಾಡಿ 3 ಮಕ್ಕಳು ಮಾಡಿ 4 ಮಕ್ಕಳು ಮಾಡಿ. ಇತ್ತೀಚೆಗೆ ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಅದನ್ನ ಹೇಳ್ತಿದ್ದಾರೆ, ಮಕ್ಕಳು ಮಾಡಿ ದುಡ್ಡು ಕೊಡ್ತಾರಂತೆ. ಸೊ ಆ ರೀತಿಯ ಮನಸ್ಥಿತಿ ಅವ್ರು ವಿರೋಧ ಮಾಡೋದು ಯಾವುದು ಅಂತ. ಅವರು ಅದ್ರ ಜೊತೆಗೆ ಧಾರ್ಮಿಕ ಮತ್ತು ರಾಷ್ಟ್ರೀಯತೆ ಒಂದೇ ಅಂತಾರೆ. ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಅವ್ರು ಸೇರಿಸ್ತಾರೆ. ಮೋದಿಯವರು ಅಷ್ಟೇ, ಅವರಿಗೆ ರಿಲಿಜನ್ ಬಿಟ್ಟು ಪಾಲಿಟಿಕ್ಸ್ ಇಲ್ಲ, ಪಾಲಿಟಿಕ್ಸ್ ಬಿಟ್ಟು ರಿಲಿಜನ್ ಇಲ್ಲ.
ನೋಡಿ ಸಾಮ್ಯತೆಗಳು ನೋಡಿ ಎಂತೆಂಥ ಇದೆ. ಅದರ ಜೊತೆಗೆ ಅವರು ವಿರೋಧಿಸೋದು ಅತಿಯಾದ ಉದಾರ ಸಾಮಾಜಿಕ ನೀತಿಯನ್ನು ವಿರೋಧ ಮಾಡ್ತಾರೆ, ಆಯಿತಾ. ಅಕ್ರಮ ವಲಸೆಯನ್ನು ಅವರು ವಿರೋಧ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ನಮ್ಮಲ್ಲೂ ಅಕ್ರಮ ವಲಸೆ ಬಗ್ಗೆನೇ ಮಾತನಾಡ್ತೀವಿ. ಬಾಂಗ್ಲಾ ವಲಸಿಗರು, ಇನ್ನೊಂದು ವಲಸಿಗರು, ಅದು ಒಂಥರ ಇಲೆಕ್ಷನ್ ಇಶ್ಯೂಸ್. ಇವರು ಕೂಡ ಹಾಗೆ. ಅವರು ಆರ್ಥಿಕ ನೀತಿ ಕೂಡ ಅವರಲ್ಲಿ ಅಂಥ ಬಲಪಂಥೀಯ ಆರ್ಥಿಕ ನೀತಿ, ಸಣ್ಣ ಉದ್ಯಮಗಳಿಗೆ ಬೆಂಬಲ ನೀಡಬೇಕು, ತೆರಿಗೆ ಕಡಿತ, ರಾಷ್ಟ್ರೀಯ ಕೈಗಾರಿಕೆ ಇಂಥದ್ದನ್ನೆಲ್ಲ ಮಾತನಾಡ್ತಾರೆ. ಭಾಳ ಮುಖ್ಯ ವಿಚಾರಕ್ಕೆ ಬರ್ತೀನಿ. ಬಹುತೇಕ ವಿಶ್ವದಲ್ಲಿ ಅವರನ್ನು ಫ್ಯಾಸಿಸ್ಟ್ ಅಂತ ಕರೀತಾರೆ. ಏನು ಹೇಳಿ, ಅರ್ಥ ಆಯಿತಾ? ಜಾರ್ಜಿಯಾ ಮೆಲೋನಿ ಈಸ್ ಎ ಫ್ಯಾಸಿಸ್ಟ್. ಫ್ಯಾಸಿಸ್ಟ್ ಅಂದರೆ ಏನು, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇವ್ರನ್ನ ಯಾಕೆ ಟೀಕೆ ಮಾಡಲಾಗುತ್ತೆ? ಅವರು ಅವರ ಪಕ್ಷದ ಮೂಲ ಇದೆಯಲ್ಲ, ಅದು ಹಳೆಯ ಪೋಸ್ಟ್ ಫ್ಯಾಸಿಸ್ಟ್ ರಾಜಕೀಯ ಧಾರೆಯಿಂದ ಬಂದದ್ದು ಅಂತ. ಸೊ ಅವರ ಪಕ್ಷದ ಇತಿಹಾಸ, ಅದರ ಜೊತೆಗೆ ಮಲೋನಿ ರಾಜಕೀಯ ಗುರುಗಳು ಯಾರು ಅಂತ ಅಂದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ. ಮೊದಲನೇದಾಗಿ ಬಹಳ ಮುಖ್ಯವಾಗಿ ಅವರು ಮುಸೋಲಿನಿಯನ್ನು ನಂಬುತ್ತಾರೆ. ಮುಸೋಲಿನಿ ಇಟಲಿಯ ಯಾರು ಗೊತ್ತಾ? ಮುಸೋಲಿನಿ ಹೆಸರು ಕೇಳಿದ್ದೀರ ತಾವು? ಆ ಮುಸೋಲಿನಿ ಅವರ ಆರ್ಥಿಕ ನಿಲುವುಗಳು ಅಥವಾ ಅವರ ರಾಜಕಾರಣ ಇದೆಯಲ್ಲ, ಆ ಬಗ್ಗೆ ಅವರಿಗೆ ಬಹಳ ಇಷ್ಟ. ಹಾಗಿದ್ದರೆ ಮುಸೋಲಿನಿ ಬಗ್ಗೆನೂ ನಿಮಗೆ ಹೇಳಿದರೆ ಗೊತ್ತಾಗುತ್ತೆ ಏನು ಅಂತ. ಮುಸೋಲಿನಿ ಏನಿದ್ದಾರೆ, ಅವರು ಬೆನಿಟೋ ಮುಸೋಲಿನಿ ಅಂತ ಇಟಲಿಯ ಫ್ಯಾಸಿಸ್ಟ್ ಆಡಳಿತದ ಸ್ಥಾಪಕರು. ಅವರು 20ನೇ ಶತಮಾನದ ಅತ್ಯಂತ ವಿವಾದಾತ್ಮಕ ನಾಯಕರು ಯಾರು ಅಂತಂದರೆ ಮುಸೋಲಿನಿ. ಅವರು ಬೇಸಿಕಲಿ ಅವರು ಪತ್ರಕರ್ತರಾಗಿದ್ದರು. ಪತ್ರಕರ್ತರಾದರೂ ರಾಜಕಾರಣಿ ಆಗ್ತಾರೆ, ಆಯಿತಾ. ಅದಾದಮೇಲೆ ಅವರು 1922ರಿಂದ ಅವರು 1943ರವರೆಗೆ ಇಟಲಿಯಲ್ಲಿ ಆಡಳಿತ ನಡೆಸ್ತಾರೆ. ಮೊದಲು ಯೂಶ್ವಲಿ ಅವರು ಸಮಾಜವಾದಿ ಚಿಂತನೆಯನ್ನು ಹೊಂದವರು, ಕಾರ್ಮಿಕರ ಹಕ್ಕುಗಳಾಗಿ ಮಾತಾಡ್ತಾ ಇದ್ದರು. ನಂತರ ರಾಷ್ಟ್ರವಾದದೆಡೆಗೆ ಮುಸೋಲಿನಿ ತಿರುಗಿದರು. ಅವರು ಫ್ಯಾಸಿಸ್ಟ್ ಅಂತ. ಫ್ಯಾಸಿಸಮ್ ಅಂದರೆ ಏನು? ಇದನ್ನು ಮುಸೋಲಿನಿ ಫ್ಯಾಸಿಸಮ್ ಏನಿದೆ ಅದನ್ನು ಈ ನಮ್ಮ ಪ್ರಧಾನಿಯವರ ಆಪ್ತೆ ಅಥವಾ ಗೌರವ ಇಟ್ಟುಕೊಂಡಿರುವಂಥ ಈ ಇಟಲಿಯ ಪ್ರಧಾನಿ ಏನಿದ್ದಾರೆ, ಸೊ ಗುಣಲಕ್ಷಣನೇನು ಅವ್ರದ್ದು, ಇದು ಯಾರಿಗೆ ಬೇಕಾದ್ರೂ ಹೋಲಿಸ್ಬೋದು ನೀವು. ಏನು ಅಂದರೆ ಮೊದಲನೇದಾಗಿ ಒಬ್ಬ ಶಕ್ತಿಶಾಲಿ ನಾಯಕರಾಗೋದು ಫಸ್ಟ್. ನಂತರ ಕಠಿಣ ರಾಷ್ಟ್ರೀಯವಾದವನ್ನು ಇಂಪ್ಲಿಮೆಂಟ್ ಮಾಡೋದು, ವಿರೋಧ ಪಕ್ಷಗಳನ್ನು ದಮನ ಮಾಡೋದು, ಮಾಧ್ಯಮವನ್ನು ನಿಯಂತ್ರಿಸುವುದು, ಸೇನಾ ಶಕ್ತಿಯನ್ನು ಹೆಚ್ಚಿಸೋದು, ದೇಶವೇ ಮುಖ್ಯ ಅಂತ ಹೇಳೋದು. ಇದು ಫ್ಯಾಸಿಸಮ್ನ ಮೂಲಭೂತ ಗುಣಧರ್ಮ. ಮುಸೋಲಿನಿ ಇದನ್ನೇ ಮಾಡ್ತಾಯಿದ್ರು. ಹಾಗೆಯೇ ಈಗಿರುವ ಈ ಹೆಣ್ಣು ಮಗಳೇನಿದ್ದಾರೆ ಅವರು ಕೂಡ ಒಬ್ಬ ಶಕ್ತಿಶಾಲಿ ನಾಯಕಿ, ಕಠಿಣ ರಾಷ್ಟ್ರೀಯವಾದ ಇದೆ, ವಿರೋಧ ಪಕ್ಷಗಳನ್ನು ದಮನ ಮಾಡ್ತಾರೆ, ಮಾಧ್ಯಮವನ್ನು ನಿಯಂತ್ರಿಸ್ತಾರೆ, ಸೇನಾ ಶಕ್ತಿಯನ್ನು ಹೆಚ್ಚಿಸ್ತಾರೆ, ದೇಶವೇ ಮುಖ್ಯ ಅಂತ. ಸೊ ಮೋದಿಜಿಯವರ ತಾತ್ವಿಕ ನಂಬಿಕೆಗಳು, RSSನ ತಾತ್ವಿಕ ನಂಬಿಕೆಗಳು, ಸಿದ್ಧಾಂತಗಳು, BJPಯ ತಾತ್ವಿಕ ಸಿದ್ಧಾಂತಗಳು ಇದಕ್ಕೆ ಹೋಲಿಕೆ ಆಗತ್ತಾ? ನಾನು ಹೇಳಲ್ಲ, ಐ ಡೋಂಟ್ ಸೇ ದ್ಯಾಟ್. ಹೇಳಿದ್ದೀನಿ, ಅದೇನು ಅಂತ ಹೇಳಿದ್ದೀನಿ, ಯು ಡಿಸೈಡ್, ಆಯಿತಾ. ಅದರ ಜೊತೆಗೆ ಅವರು ಡಿಕ್ಟೇಟರ್ ಆಗಿ ಆಡಳಿತ ನಡೆಸೋದು ಹೇಗೆ ಅಂತ ಮುಸೋಲಿನಿ ನಡೆಸಿದ್ರು, ಅದನ್ನೇ ಈಗ ಈ ಜಾರ್ಜಿಯಾ ಮೆಲೋನಿಯವರು ಮಾಡ್ತಿದ್ದಾರೆ. ಚುನಾವಣೆಗಳನ್ನು ದುರ್ಬಲಗೊಳಿಸೋದು, ಡಿಕ್ಟೇಟರ್ ಆದವ್ರೆಲ್ಲ ಅದನ್ನೇ ಮಾಡ್ತಾರೆ, ಚುನಾವಣೆಗಳನ್ನು ದುರ್ಬಲಗೊಳಿಸೋದು. ಅದು ಇಂಡಿಯಾದಲ್ಲಿ ಆಗ್ತಾ ಇದೆಯೋ ಇಲ್ವೋ ಯೋಚಿಸಿ. ಸೊ ವಿರೋಧಿಗಳನ್ನು ಬಂಧಿಸೋದು ರಾಷ್ಟ್ರ ಪ್ರೇಮದ ಹೆಸರಿನಲ್ಲಿ, ಅದು ಆಗ್ತಾ ಇದೆಯಾ ಇಂಡಿಯಾದಲ್ಲಿ? ಇಲ್ವಾ? ಇಟಲಿಯಲ್ಲಂತೂ ಆಗ್ತಾ ಇದೆ. ಪತ್ರಿಕಾ ಸ್ವಾತಂತ್ರ್ಯವನ್ನು ಕಡಿತಗೊಳಿಸೋದು, ಅದು ಭಾಳ ಗಂಭೀರವಾಗಿ ವಿಶ್ವಾದ್ಯಂತ ಚರ್ಚೆ ನಡೀತಾ ಇದೆ. ಸಂಪೂರ್ಣ ಅಧಿಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಳೋದು, ಈ ಕೆಲಸವನ್ನು ಮುಸೋಲಿನಿ ಮಾಡಿದ್ರು. ಈಗ ಇದೇ ಕೆಲಸವನ್ನು ಮೆಲಾನಿ ಅವರು ಮಾಡ್ತಾ ಇದ್ದಾರೆ. ಅವರು ಈಗ ಮೋದಿಜಿಯವರ ಆಪ್ತ, ಒಳ್ಳೆಯ ಸಂಬಂಧ ಇದೆ, ಗೌರವ ಇದೆ. ಯಾಕೆ ಗೌರವ ಬರುತ್ತೆ? ಅಂದರೆ ನೀವು ಸಮಾನ ವಿಚಾರಧಾರೆಯವರಾದರೆ ಗೌರವ ಬರುತ್ತೆ. ಆದ್ದರಿಂದ ಈ ಮೆಲೋನಿ ಅನ್ನುವ ಹೆಣ್ಣು ಮಗಳು ಇಷ್ಟಪಡೋದೇನಿದೆ ಮೋದಿಯವರನ್ನು, ಹಾಗೆ ಟ್ರಂಪ್ ಅವರು. ಸರ್ವಾಧಿಕಾರಿಗಳು ಅಂದರೆ ಮೆಲೋನಿಯವರಿಗೆ ಇಷ್ಟ. ಯಾಕೆಂದರೆ ಅವರು ತಾವು ಸರ್ವಾಧಿಕಾರಿ ಆಗೋದಕ್ಕೆ ಹೊರಟಿದ್ದಾರೆ ಮತ್ತು ಫ್ಯಾಸಿಸಮ್ ಅವರ ರಕ್ತದ ಕಣಕಣದಲ್ಲಿ ಹರಿಯುತ್ತೆ. ಅದರಿಂದ ಯಾರು ಫ್ಯಾಸಿಸ್ಟ್ ಆಗಿರ್ತಾರೆ ಅವರು ಇನ್ನೊಬ್ಬ ಫ್ಯಾಸಿಸ್ಟ್ ಇದ್ದಾರೆ ಅವ್ರನ್ನ ಪ್ರೀತಿಸ್ತಾರೆ, ಡೆಮಾಕ್ರೇಟ್ ಅಲ್ಲ. ಮೆಲೋನಿ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ಕೋತೀನಿ. ಹಾಗಿದ್ದರೆ ನಿಮ್ಗೆ ಅರ್ಥ ಆಗುತ್ತೆ ಚಾಕ್ಲೇಟ್ ಕೊಡುವುದು ಮತ್ತು ಚಾಕ್ಲೇಟ್ ತೆಗೆದುಕೊಳ್ಳುವುದು, ಅದು ಅರ್ಥ ಆಗುತ್ತೆ ಅಂತ. ಅದ್ರ ಜೊತೆಗೆ
ಇಸ್ರೇಲ್ಗೆ ಹೋದಾಗ ಫಾದರ್ ಲ್ಯಾಂಡ್ ಮದರ್ ಲ್ಯಾಂಡ್ ಅಂದಿದ್ದು ಇದಕ್ಕೆಲ್ಲ ಕೊಯಿನ್ಸಿಡೆನ್ಸ್ ಅಲ್ಲ. ಇದು ಸಮಾನ ಮನಸ್ಥಿತಿ ಅನ್ನೋದು ರಿಪ್ರೆಸೆಂಟ್ ಆಗ್ತಾ ಹೋಗುತ್ತೆ. ವಿವರ ಕೊಟ್ಟಿದ್ದೀನಿ, ಬೇಕಾದ ಹಾಗೆ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದೀನಿ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ ಇನ್ನೂ 3 ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.